ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 28. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 241ನೇ ಪುಟ. ಶಿರೋನಾಮೆ: ನಾವು ನಮ್ಮ ಶಿಲುಬೆಯನ್ನು ಹೊತ್ತು ಕ್ರಿಸ್ತನನ್ನು ಹಿಂಬಾಲಿಸುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ: ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಯೋಹಾನ 10ನೇ ಅಧ್ಯಾಯ 27ನೇ ವಚನ. ನಮಗೆ ಒಬ್ಬ ನಂಬಿಗಸ್ತ ಸ್ನೇಹಿತನಿದ್ದಾನೆ. ಆತನು ನಮಗೆ ಯೋಗ್ಯವಾದ ಉನ್ನತವಾದ ಗುಣಸ್ವಭಾವಗಳನ್ನು ನೀಡುವವನು. ಈ ಗುಣಸ್ವಭಾವಗಳು ನಮ್ಮನ್ನು ಮೇಲಿನ ಅಂಗಳಗಳಲ್ಲಿರುವ ಪರಲೋಕದ ದೇವದೂತರೊಂದಿಗಿನ ಸಹವಾಸಕ್ಕೆ ನಮ್ಮನ್ನು ಸರಿಹೊಂದಿಸುತ್ತದೆ ಎಂಬ ಜ್ಞಾನವು ಎಷ್ಟು ಅಮೂಲ್ಯವಾದ ಜ್ಞಾನವಲ್ಲವೇ? ಆ ನಂಬಿಗಸ್ತ ಸ್ನೇಹಿತನ ನಡೆಸುವಿಕೆ ಎಂಬ ಆಶೀರ್ವಾದವು ಆತನ ಎಲ್ಲ ಮಕ್ಕಳ ಮೇಲೆ ಇದೆ. ಯಾರೂ ಕೊಡಲಾರದ, ಯಾರೂ ತೆಗೆದುಕೊಳ್ಳಲಾರದ ಶಾಂತಿಯನ್ನು ಅವರು ಹೊಂದಿರುತ್ತಾರೆ. ಭೂಲೋಕ ಸಂಪತ್ತಿನ ನಷ್ಟವು ಅವರನ್ನು ಹತಾಶರನ್ನಾಗಿ ಮಾಡುವುದಿಲ್ಲ ಅಥವಾ ನಿರಾಶ್ರಿತರನ್ನಾಗಿ ಮಾಡುವುದಿಲ್ಲ. ಭೂಲೋಕದ ಸಂಪತ್ತನ್ನು ಹೊಂದಿಕೊಳ್ಳಲು ಸಂಪೂರ್ಣವಾಗಿ ಲೋಕದಲ್ಲಿ ಸಕ್ರಿಯರಾಗಿರುವವರನ್ನು ಕ್ರಿಸ್ತನು ನೋಡುತ್ತಾನೆ. ಸ್ವಾರ್ಥ ಮನಸ್ಸಿನಿಂದ ಈ ಲೋಕದ ಸಂಪತ್ತನ್ನು ಹೊಂದಿಕೊಳ್ಳಲು ಒಂದರ ನಂತರ ಮತ್ತೊಂದನ್ನು ಉತ್ಸಾಹದಿಂದ ಅನೇಕರು ಪ್ರಯತ್ನಿಸುತ್ತಿರುವುದನ್ನು ಕ್ರಿಸ್ತನು ನೋಡುತ್ತಾನೆ. ಅದು ಅವರ ಮನೋತೃಷೆಯನ್ನು ತೀರಿಸುತ್ತದೆ ಎಂದು ಭಾವಿಸುತ್ತಾರೆ. ಆ ಉತ್ಸಾಹದ ಭರದಲ್ಲಿ ನಿಜವಾದ ಸಂಪತ್ತಿಗೆ ನಡೆಸುವ ಏಕೈಕ ಮಾರ್ಗವನ್ನು ಅವರು ಕಳೆದುಕೊಳ್ಳುತ್ತಾರೆ. ಅಧಿಕಾರ ಹೊಂದಿರುವಾತನು, ಅಂದರೆ ಕ್ರಿಸ್ತನು, ಅಂತಹವರಿಗೆ ತನ್ನನ್ನು ಹಿಂಬಾಲಿಸಲು ಕರೆ ಕೊಡುತ್ತಾನೆ. ನಿರಂತರ ನಿತ್ಯತ್ವದಂತಹ ಸಂಪತ್ತಿಗೆ ಅವರನ್ನು ನಡೆಸುವ, ಕರೆದೊಯ್ಯುವ ಭರವಸೆಯನ್ನು ಕ್ರಿಸ್ತನು ಕೊಡುತ್ತಾನೆ. ಸ್ವಾರ್ಥತ್ಯಾಗ ಮತ್ತು ತ್ಯಾಗದ ಕಿರಿದಾದ ಮಾರ್ಗವನ್ನು ಅವರಿಗೆ ತೋರಿಸುತ್ತಾನೆ. ಬರುವ ಎಲ್ಲ ಅಡೆತಡೆಗಳನ್ನು ದಾಟಿ ಈ ಹಾದಿಯಲ್ಲಿಯೇ ನಡೆಯುವವರು ವೈಭವದ ರಾಜ್ಯವನ್ನು ತಲುಪುತ್ತಾರೆ. ಅವರು ಶಿಲುಬೆಯನ್ನು ಹೊರುವವರಾದರೆ ಶಿಲುಬೆಯು ಅವರನ್ನು ಹೊರುತ್ತದೆ ಮತ್ತು ಅವರು ಅಂತಿಮವಾಗಿ ನಾಶವಾಗದ ನಿಧಿಯನ್ನು ಹೊಂದುತ್ತಾರೆ. ಲೋಕ ಸಂಪತ್ತಿನಲ್ಲಿ ಭದ್ರತೆಯನ್ನು ಕಂಡುಕೊಳ್ಳಲು ಅನೇಕರು ಯೋಚಿಸುತ್ತಾರೆ. ಆದರೆ ಅವರ ಕಣ್ಣಿನ ದೃಷ್ಟಿಗೆ ಅಡ್ಡಿಯಾಗಿರುವ ಕಣವನ್ನು ತೆಗೆದುಹಾಕಲು ಕ್ರಿಸ್ತನು ಬಯಸುತ್ತಾನೆ. ಈ ಮೂಲಕ ಅವರು ಮಹಿಮೆಯ ನಿತ್ಯ ಘನತೆಯನ್ನು ಮತ್ತು ಲೋಕ ಸಂಪತ್ತನ್ನು ಮೀರಿದವುಗಳನ್ನು ದೃಷ್ಟಿಸಿ ನೋಡಲಿ ಎಂದು ಕ್ರಿಸ್ತನು ಬಯಸುತ್ತಾನೆ. ಸತ್ಯವೆಂದು ಅವರು ಭ್ರಮೆಯಾದವುಗಳನ್ನೇ ಗ್ರಹಿಸಿಕೊಂಡು ನಿತ್ಯ ಲೋಕದ ಮಹಿಮೆಯ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾರೆ. ಪ್ರಸ್ತುತವಾಗಿರುವವುಗಳಿಗಿಂತಲೂ ತಮ್ಮ ದೃಷ್ಟಿಯನ್ನು ವಿಸ್ತರಿಸಿಕೊಳ್ಳಬೇಕೆಂದು ಅವರ ದೃಷ್ಟಿಕೋನಕ್ಕೆ ನಿತ್ಯತ್ವವನ್ನು ಸೇರಿಸಿಕೊಳ್ಳಲು ಕ್ರಿಸ್ತನು ಅವರಿಗೆ ಕರೆ ಕೊಡುತ್ತಾನೆ. ನಾವು ಶಿಲುಬೆಯನ್ನು ಹೊತ್ತು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಶಿಲುಬೆಯನ್ನು ಹೊರುವವರು ಶಿಲುಬೆಯು ಅವರನ್ನು ಹೊರುತ್ತಿದೆ ಎಂಬುದನ್ನು ಕಂಡುಕೊಳ್ಳುತ್ತಾರೆ. ಅವರಿಗೆ ಧೈರ್ಯವನ್ನು, ಕಷ್ಟ ಸಹಿಷ್ಣುತೆಯನ್ನು ಕೊಡುತ್ತದೆ. ಮಾತ್ರವಲ್ಲ, ಲೋಕದ ಪಾಪವನ್ನು ತೆಗೆದುಹಾಕುವ ದೇವ ಕುರಿಮರಿಯನ್ನು ತೋರಿಸಿಕೊಡುತ್ತದೆ ಎಂಬುದನ್ನು ಅವರು ಕಂಡುಕೊಳ್ಳುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.